ನಾವು ಮಾಡ್ಕೋಬೇಕು. ಬಟ್ ಇವಾಗ ಸರ್ ಇನ್ನೊಂದೇನಪ್ಪ ಅಂತಂದರೆ ಗೂಗಲ್ ಆ್ಯಡ್ಸೆನ್ಸ್ ಅಂದ್ರೆ ನಮ್ಗೆ ರೆವೆನ್ಯೂನು ಸ್ಟಾರ್ಟ್ ಇರ್ತದೆ ಸರ್ ಯೂಟ್ಯೂಬ್ ಇದ್ರೆ, ಬಿಕಾಸ್ ಐ ಆಮ್ ರನ್ನಿಂಗ್ ಅಪ್ ಆಫ್ ಚಾನಲ್. ನನಗೆ ಅರ್ಥ ಆಗತ್ತೆ ರೀ ಅದು. ಈಗ ಯೂಟ್ಯೂಬ್ದಂಥ ಪ್ಲ್ಯಾಟ್ಫಾರ್ಮು ನಮಗೆ ಅರ್ನಿಂಗ್ ಕೊಡುವಂಥ ಪ್ಲ್ಯಾಟ್ಫಾರ್ಮ್ಸ್ ಯಾವ ಇದಾವೆ ವೇರ್ ವಿ ಕ್ಯಾನ್ ಅರ್ನ್? ಇಂಡೋಜಿನಿಯಸ್ ಇಂಡೋಜಿನಿಯಸ್ ಅಂತೂ ಯಾವ ಮಾಡಿಲ್ಲ ಮತ್ತು ಅಷ್ಟು ಫೇಮಸ್ಸೂ ಆಗಿಲ್ಲ. ಈಗ ಕೆಲವೊಂದು ಅದಾವು ಡೈಲಿ ಮೋಷನ್, ಅದರಲ್ಲಿ ನೀವು ವಿಡಿಯೋ ಹಾಕಿ ಅರ್ನ್ ಮಾಡ್ಕೋಬೋದು. ಬಟ್ ಯೂಟ್ಯೂಬ್ ರೇಂಜಲ್ಲಿ ಮತ್ತು ವೆಬ್ಸೈಟನ್ನು ಗೂಗಲ್ ಆ್ಯಡ್ಸೆನ್ಸ್ ಅವರು ಏನು ದುಡ್ಡು ರಿಲೀಸ್ ಮಾಡ್ತಾರಲ್ಲ ಆ ಟೈಪ್ ದುಡ್ಡು ರಿಲೀಸ್ ಆಗಲ್ಲ, ಬಾಳ್ವೆ ಮಾಡೋಕ್ಕಾಗಲ್ಲ. ಈಗ ಅದು ಸ್ವಲ್ಪ ಬೆಳೀತಾ ಇದೆ, ಅಲ್ಟರ್ನೇಟಿವ್ ಆದವು. ಯಾವಾಗ ಇದು ಯೂಟ್ಯೂಬನ್ನು ಬಂದ್ ಮಾಡ್ತಾರೋ ಇಂಡಿಯಾದಲ್ಲಿ ಅದು ಟೈಮದಲ್ಲಿನ ಡೈಲಿ ಮೋಷನ್ ಹೈಕ್ ಆಗುತ್ತೆ, ಯೂಟ್ಯೂಬ್ಗಿಂತ ಡಬಲ್ ಆಗಬಹುದು, ಹೇಳಕ್ಕೂ ಬರಲ್ಲ. ಸರ್ ಇನ್ನೊಂದು, ಚೀನಾದಿಂದ ಸರ್ವಿಸ್ ಡೇಟಾ ಪಡೆಯುತ್ತಾ ಇಂಡಿಯಾ? ಆಲ್ಮೋಸ್ಟ್ ಆಲ್ ಇಂಡಿಯಾ ಚೀನಾದಿಂದ ಸರ್ವರ್ ಅಥವಾ ಸರ್ವಿಸಸ್ ಯಾವೂ ತೊಗೊಳಂಗಿಲ್ಲ. ತೊಗೊಂಡ್ರೂ ಕೂಡ ಸೆಕ್ಯೂರ್ಡ್ ಸರ್ವಿಸಸ್ ಅಷ್ಟೇ ತೊಗೋಬೋದು, ಪಬ್ಲಿಕ್ ಸರ್ವಿಸಸ್ ತೊಗೋಬೋದು. ಗೌರ್ಮೆಂಟ್ ಸೆಕ್ಟರ್ದಲ್ಲಿ ಯಾವ ಸರ್ವಿಸಸ್ ತೊಗೊಳ್ಳೋದಿಲ್ಲ, ಯಾಕಂದ್ರೆ ಅದ್ರ ಡಿವೈಸಸ್ ಎಲ್ಲ ಬಗ್ಸ್ ಇರ್ತಾವೆ. ಅದ್ರಾಗ ಬಗ್ಸ್ ಅಂದರೆ ನಮಗೆ ಸ್ಪೈ ಮಾಡುವಂಥ ಎಲ್ಲ ಬಗ್ಸನ್ನು ಅದ್ರಾಗ ಹಾಕಿ ಕೊಟ್ಟಿರ್ತಾರೆ. ಅದಕ್ಕಾಗಿ ನಮ್ಮಲ್ಲಿ ಟಿಕ್ಟಾಕ್ ಕೂಡ ಟೈಮ್ ಇರ್ತಾಬೇಕಿನ ಬ್ಯಾನ್ ಮಾಡಿಬಿಟ್ರು. ಯಾಕಂದರೆ ನಾಳೆ ಭವಿಷ್ಯದಲ್ಲಿ ಸೈಬರ್ ವಾರ, ಡೇಟಾ ವಾರದಲ್ಲಿ ನಮ್ಮ ಇನ್ಫಾರ್ಮೇಷನ್ನ, ನಮ್ಮ ಡೇಟಾ ನಮ್ಮ ವಿರೋಧವಾಗಿ ಯೂಸ್ ಆಗಬಾರ್ದಂತ ನಮ್ಮ ಡೇಟಾ ಸೆಕ್ಯೂರಿಟಿಗಾಗಿ ಚೈನಾದ ಯಾವ ಸರ್ವಿಸಸ್ ತೊಗೊಳ್ಳೋದಿಲ್ಲ. ಬಟ್ ರಷ್ಯಾದಲ್ಲಿ ಸರ್? ಹಾಂ, ರಷ್ಯಾದ ತೊಗೋಬೋದು. ರಷ್ಯಾ ನಮ್ಮ ಡೇಟಾ ಸ್ಪೈ ಮಾಡೋ ಕೆಲಸ ಮಾಡೋಂಗಿಲ್ಲ. ಆದರೆ ಚೈನಾ ನಂಬಿಕಸ್ತ, ಇವ್ರು ನಂಬಿಕಸ್ತರಲ್ಲ, ಅವ್ರು ನಂಬಿಕಸ್ತರು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಡೇಟಾ ವಾರ್ ಆದರೆ ಅದರಲ್ಲೂ ಕೂಡ ಮೊದಲೇದಾಗಿ ಹೇಳ್ಬೇಕಪ್ಪ ಅಂತಂದರೆ ದಿಸ್ ಇಸ್ ನಾಟ್ ಅ ಡಿಜಿಟಲ್ ಇಂಡಿಯಾ. ಡಿಜಿಟಲ್ ಇಂಡಿಯಾ ಅಂತ ನಾವು ಹೇಳ್ಕೊಂತೀವಿ, ಬಟ್ ಭಾರತ ಇನ್ನೂ ಕೂಡ ಡಿಜಿಟಲ್ ಇಂಡಿಯಾ ಆಗಿಲ್ಲ. ಸೊ ಡೇಟಾ ವಾರು ಅದು ಇದು ಏನೇನೋ ಮಣ್ಣು ಮೊಸರು ಎಲ್ಲ ಆಗ್ಬಿಟ್ರೆ ಭಾರತಕ್ಕೇನು ನಷ್ಟ, ಭಾರತದವ್ರು ಇನ್ನೂ ಎಷ್ಟು ಹಿಂದಿದ್ದೀವಿ ಅನ್ನುವಂತಹ ಮಾತುಗಳು ಈ ಒಂದು ಸುದೀರ್ಘ ಚರ್ಚೆಯಲ್ಲಿ ಮುಂದೆ ಬಂತು. ಸೊ ಈ ಒಂದು ಚರ್ಚೆಯಲ್ಲಿ ಬಂದಿರೋದು ಮಾತು ಒಂದೇ, ಏನಪ್ಪ ಅಂತಂತಂದರೆ ನಾವು ಇವಾಗ ನಮ್ಮದೇ ಆದಂತಹ ಪ್ರಾಡಕ್ಟ್ಗಳನ್ನು ಇನ್ಕ್ರೀಸ್ ಮಾಡ್ಕೊಬೇಕು, ಡೆವಲಪ್ ಮಾಡ್ಕೊಬೇಕು, ಆಮೇಲೆ ನಮ್ಮದೇ ಆದಂಥದ್ದು ಒಂದು ಡೇಟಾ ಸರ್ವರನ್ನು ನಾವು ಮಾಡ್ಕೊಬೇಕು ಅನ್ನುವಂತಹ ನಿಷ್ಕರ್ಷ ಈ ಒಂದು ಪರ್ಟಿಕ್ಯುಲರ್ ಚರ್ಚೆಯಲ್ಲಿ ನಮಗೆ ಹೊರಗೆ ಬಂತು. ಸೊ ಇವತ್ತಿನ ಒಂದು ಭಾರತದ ಮಾತುಗಳಲ್ಲಿ ಭಾರತ ಎಲ್ಲಿಗೆ ನಿಂತೈತೆ, ಭಾರತ ಇನ್ನೂ ಏನು ಮಾಡಬೇಕು ಅನ್ನುವಂಥ ಮಾತುಗಳನ್ನ ನಾವು ನಿಮಗೆ ಹೇಳಿದ್ದೀವಿ. ಇನ್ನೂ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ ವೀಕ್ಷಕರೇ. ಕಮೆಂಟ್ ಹಾಕೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಭಾರತದ ಮಾತು ಕಾರ್ಯಕ್ರಮಕ್ಕೆ ಮುಕ್ತಾಯ ಹಾಡ್ತಿದ್ದೀನಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ 16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.